ಆಯ್ತು ಸರ್ ಆಪರೇಷನ್? ಆಪ್ರೇಷನ್ ಏನು ಮಾಡಿಲ್ಲ ನಾವು. ಅವರಲ್ಲಿ ಕೆಲವು ಸೈದ್ಧಾಂತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಯಿತು ಅಷ್ಟು ಬಿಟ್ಟರೆ ನಾವು ಯಾವುದು ಆಪ್ರೇಷನ್ ಮಾಡಿಲ್ಲ. ನಾವು 11 ಜನ ಮಾತ್ರ ನಾವು ಕರೆಕ್ಟಾಗಿದ್ದೋ. ನಾವು 11 ಜನಕ್ಕೆ ನಾವು ನಮ್ಮ ಓಟ್ ನಾವು ಹಾಕ್ಕೊಂಡು ಅಷ್ಟೇ. ಬಂದಿದ್ದು 4 ಜನ ಯಾಕೆ ಸರ್ ತಟಸ್ಥ ಆದರು ಅಂತ ಹೇಳಿ ಅದು ಅವ್ರನ್ನ ಕೇಳಬೇಕು ನೀವು. ಅದನ್ನು ನಾನು ಕೇಳಿದ್ರೆ ಅವ್ರು ಯಾಕೆ ತಟಸ್ಥ ಆದರೂ ಏನು ಅಂತ ನೀವು ಅವ್ರನ್ನ ಕೇಳಬೇಕು. ಅವರೊಬ್ಬ ಆಫೀಸ್ ಹತ್ರ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ಏನೋ ಇವ್ರಿಗೆ ಸಮಸ್ಯೆ ಆಗಿ ಬರ್ಬೇಕಾದ್ರೆ ನಾನು ಕರ್ಕೊಂಬಂದೆ ಅಷ್ಟೇ. ಅಣ್ಣ ಹೋಯ್ತು ಏನಪ್ಪ ಇಲ್ಲಿ ಹೋಯ್ತಾ ಇದ್ದೀರಾ ಅಂದೆ. ಅದಕ್ಕೆ ಈ ಅಣ್ಣ ನಾವು ಚುನಾವಣೆಗೆ ಬರ್ತೀವಿ ಅಂದ್ರೆ ಕರ್ಕೊಂಬಂದು ಆಫೀಸ್ ಹತ್ರ ಅವ್ರ ಕಚೇರಿ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ನಡ್ಕೊಂಬತ್ತಾ ಇದ್ರು ಪಾಪ. ಅಲ್ಲ ಬಹುಮತ ಇದ್ರು ಸರ್ ಅವ್ರಿಗೆ ಆಗಿಲ್ಲ ಅಂತಂದ್ರೆ ನೀವು ಒಂದಷ್ಟು ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು. ನಾವು 11 ಜನ ಕರೆಕ್ಟಾಗಿದ್ದು 11 ಜನ ಓಟ್ ಹಾಕೊಂಡಿದ್ದೀವಿ. ನೀವು ಸುಮ್ಮನೆ ನಮ್ಮ ಮೇಲೆ ನೀವು ಇಲ್ಲದೇ ಇರೋಂಥಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡೋದು? ಅವ್ರು ಹೇಳೋದು ಸರ್ ಅಧಿಕಾರ ಇದೆ, ಹಣ ಇದೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಸೋತ ಮೇಲೆ ಇನ್ನೇನು ಹೇಳ್ತಾರೆ ರೀ ಅವರು? ಅದನ್ನು ನೆನ್ನೆ ಹೇಳ್ಬೋದಾಗಿತ್ತಲ್ವಾ? ನೆನ್ನೆ ಯಾಕೆ ಹೇಳಲಿಲ್ಲ? ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು, ಅವರೆಲ್ಲ ಒಟ್ಟಿಗೆ ಇದ್ದವರು ಟೂರ್ನಲ್ಲಿ. ಕರ್ಕೊಂಬರ್ಬೇಕಾರೆ ಪಾಪ ಮಧ್ಯದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬಂದುಬಿಟ್ರೆ ನಾವು ಕರ್ಕೊಂಬಂದು ಅಷ್ಟೇ. ಬರ್ಬೇಕಾದ್ರೆ ನಮ್ಮ ಕಾರಲ್ಲಿ ಕುಂಡಿಸ್ಕೊಂಬಂದು ಅಷ್ಟೇ. ಈಗ 4 ಜನ ತಟಸ್ಥ ಆಗಿರೋದು ನಿಮ್ಮ ಜೊತೆ ಸೇರ್ಕೊಂತಾರಂತ ಏನು ಸೇರ್ಸ್ಕೊಂತೀರಾ ಸರ್ ನೀವು? ಅದನ್ನು ನೀವು ಅವ್ರನ್ನ ಕೇಳಿ ಸೇರ್ಕೋತೀರಿ. ಅವ್ರು ನಿಮ್ಮ ಮುಖಾಂತರ ನಮಗೇನೋ ಸೇರ್ಕೋತೀವಿ ಅಂದರೆ ಸೇರಿಸ್ಕೊತೀವಿ. ಮಾಧ್ಯಮದಲ್ಲಿ ಹೇಳ್ಬೇಕಲ್ಲ ಅವರು. ಯಾವ ಆಪ್ರೇಷನ್ನು ಇಲ್ಲ. ನಾವು 11 ಜನ ಇದ್ದೀವಿ, 11 ಜನ ಮತ ಹಾಕ್ಕೊಂಡಿದ್ದೀವಿ. ಅವರಲ್ಲಿ ಭಿನ್ನಾಭಿಪ್ರಾಯ ಆಯಿತು, ನಾವು ಗೆದ್ದಿದ್ದೀವಿ ಅಷ್ಟೇ. ಯಾವ ಆಪ್ರೇಷನ್ನು ಮಾಡಿಲ್ಲ ನಾವು 11 ಜನ ಗೆದ್ದಿದ್ದೀವಿ. 10 ಜನ ಪ್ಲಸ್ ನಾನೊಂದು 11 ಜನ ನಾವು ಗೆದ್ದಿದ್ದೋ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲ್ಲ, ನಾವು ಗೆದ್ದಿದ್ದೀವಿ ಅಷ್ಟೇ. ಅದನ್ನು ಗೊತ್ತಿಲ್ಲಪ್ಪ ನಮಗೆ. ನಾಳೆನೂ ಹಂಗೆ ಅವರೆಲ್ಲ ಡಿವೈಡ್ ಆದರೆ ಅಕಸ್ಮಾತ್ ಏನೋ ಕಿತ್ತಾಡ್ಕೊಂಡ್ರೆ ಅವರು ಏನಾದ್ರು ತಟಸ್ಥರಾದರೆ ಗೆಲ್ಬೋದು ನಾವು. ಯಾರನ್ನ? ನಾನು ಇಡೀ ಕ್ಷೇತ್ರದ ಶಾಸಕ, ನಾನು ಯಾವುದೋ ಒಂದು ಪಕ್ಷದ ಶಾಸಕ ಅಲ್ಲ. ಎಲ್ಲ ಸದಸ್ಯರು ಯಾರು ಬಂದರೂ ಕೂಡ ಕರ್ಕೊತೀನಿ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಈಗ ಚುನಾವಣೆ ಮುಗಿಯೋವರೆಗೂ ಕೂಡ ನಾ ಪಕ್ಷ ಅಂತಕ್ಕಂಥದ್ದು. ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ. ಅವ್ರ ಜೊತೆ ಎಲ್ರಿಗೂ ಹೇಳಿದ್ದೀನಿ ನಾನು. ಬೇರೆ ನಮ್ಮ ವಿರುದ್ಧವಾಗಿ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ಹಾಕ್ತಕ್ಕಂಥವ್ರಿಗೂ ಹೇಳಿದ್ದೀನಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅವರು ಎಲ್ಲ ಒಪ್ಕೊಂಡವ್ರೆ. ಅಭಿವೃದ್ಧಿ ಮುಖ್ಯ ಅಲ್ವಾ? ಸಕ್ಸಸ್ ಆಯ್ತು ಸರ್ ಆಪರೇಷನ್? ಆಪ್ರೇಷನ್ ಏನು ಮಾಡಿಲ್ಲ ನಾವು. ಅವರಲ್ಲಿ ಕೆಲವು ಸೈದ್ಧಾಂತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಯಿತು ಅಷ್ಟು ಬಿಟ್ಟರೆ ನಾವು ಯಾವುದು ಆಪ್ರೇಷನ್ ಮಾಡಿಲ್ಲ. ನಾವು 11 ಜನ ಮಾತ್ರ ನಾವು ಕರೆಕ್ಟಾಗಿದ್ದೋ. ನಾವು 11 ಜನಕ್ಕೆ ನಾವು ನಮ್ಮ ಓಟ್ ನಾವು ಹಾಕ್ಕೊಂಡು ಅಷ್ಟೇ. ಬಂದಿದ್ದು 4 ಜನ ಯಾಕೆ ಸರ್ ತಟಸ್ಥ ಆದರು ಅಂತ ಹೇಳಿ ಅದು ಅವ್ರನ್ನ ಕೇಳಬೇಕು ನೀವು. ಅದನ್ನು ನಾನು ಕೇಳಿದ್ರೆ ಅವ್ರು ಯಾಕೆ ತಟಸ್ಥ ಆದರೂ ಏನು ಅಂತ ನೀವು ಅವ್ರನ್ನ ಕೇಳಬೇಕು. ಅವರೊಬ್ಬ ಆಫೀಸ್ ಹತ್ರ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ಏನೋ ಇವ್ರಿಗೆ ಸಮಸ್ಯೆ ಆಗಿ ಬರ್ಬೇಕಾದ್ರೆ ನಾನು ಕರ್ಕೊಂಬಂದೆ ಅಷ್ಟೇ. ಅಣ್ಣ ಹೋಯ್ತು ಏನಪ್ಪ ಇಲ್ಲಿ ಹೋಯ್ತಾ ಇದ್ದೀರಾ ಅಂದೆ. ಅದಕ್ಕೆ ಈ ಅಣ್ಣ ನಾವು ಚುನಾವಣೆಗೆ ಬರ್ತೀವಿ ಅಂದ್ರೆ ಕರ್ಕೊಂಬಂದು ಆಫೀಸ್ ಹತ್ರ ಅವ್ರ ಕಚೇರಿ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ನಡ್ಕೊಂಬತ್ತಾ ಇದ್ರು ಪಾಪ. ಅಲ್ಲ ಬಹುಮತ ಇದ್ರು ಸರ್ ಅವ್ರಿಗೆ ಆಗಿಲ್ಲ ಅಂತಂದ್ರೆ ನೀವು ಒಂದಷ್ಟು ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು. ನಾವು 11 ಜನ ಕರೆಕ್ಟಾಗಿದ್ದು 11 ಜನ ಓಟ್ ಹಾಕೊಂಡಿದ್ದೀವಿ. ನೀವು ಸುಮ್ಮನೆ ನಮ್ಮ ಮೇಲೆ ನೀವು ಇಲ್ಲದೇ ಇರೋಂಥಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡೋದು? ಅವ್ರು ಹೇಳೋದು ಸರ್ ಅಧಿಕಾರ ಇದೆ, ಹಣ ಇದೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಸೋತ ಮೇಲೆ ಇನ್ನೇನು ಹೇಳ್ತಾರೆ ರೀ ಅವರು? ಅದನ್ನು ನೆನ್ನೆ ಹೇಳ್ಬೋದಾಗಿತ್ತಲ್ವಾ? ನೆನ್ನೆ ಯಾಕೆ ಹೇಳಲಿಲ್ಲ? ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು, ಅವರೆಲ್ಲ ಒಟ್ಟಿಗೆ ಇದ್ದವರು ಟೂರ್ನಲ್ಲಿ. ಕರ್ಕೊಂಬರ್ಬೇಕಾದ್ರೆ ಪಾಪ ಮಧ್ಯದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬಂದುಬಿಟ್ರೆ ನಾವು ಕರ್ಕೊಂಬಂದು ಅಷ್ಟೇ. ಬರ್ಬೇಕಾದ್ರೆ ನಮ್ಮ ಕಾರಲ್ಲಿ ಕುಂಡಿಸ್ಕೊಂಬಂದು ಅಷ್ಟೇ. ಈಗ 4 ಜನ ತಟಸ್ಥ ಆಗಿರೋದು ನಿಮ್ಮ ಜೊತೆ ಸೇರ್ಕೊಂತಾರಂತ ಏನು ಸೇರ್ಸ್ಕೊಂತೀರಾ ಸರ್ ನೀವು? ಅದನ್ನು ನೀವು ಅವ್ರನ್ನ ಕೇಳಿ ಸೇರ್ಕೋತೀರಿ. ಅವ್ರು ನಿಮ್ಮ ಮುಖಾಂತರ ನಮಗೇನೋ ಸೇರ್ಕೋತೀವಿ ಅಂದರೆ ಸೇರಿಸ್ಕೊತೀವಿ. ಮಾಧ್ಯಮದಲ್ಲಿ ಹೇಳ್ಬೇಕಲ್ಲ ಅವರು. ಯಾವ ಆಪ್ರೇಷನ್ನು ಇಲ್ಲ. ನಾವು 11 ಜನ ಇದ್ದೀವಿ, 11 ಜನ ಮತ ಹಾಕ್ಕೊಂಡಿದ್ದೀವಿ. ಅವರಲ್ಲಿ ಭಿನ್ನಾಭಿಪ್ರಾಯ ಆಯಿತು, ನಾವು ಗೆದ್ದಿದ್ದೀವಿ ಅಷ್ಟೇ. ಯಾವ ಆಪ್ರೇಷನ್ನು ಮಾಡಿಲ್ಲ ನಾವು 11 ಜನ ಗೆದ್ದಿದ್ದೀವಿ. 10 ಜನ ಪ್ಲಸ್ ನಾನೊಂದು 11 ಜನ ನಾವು ಗೆದ್ದಿದ್ದೋ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲ್ಲ, ನಾವು ಗೆದ್ದಿದ್ದೀವಿ ಅಷ್ಟೇ. ಅದನ್ನು ಗೊತ್ತಿಲ್ಲಪ್ಪ ನಮಗೆ. ನಾಳೆನೂ ಹಂಗೆ ಅವರೆಲ್ಲ ಡಿವೈಡ್ ಆದರೆ ಅಕಸ್ಮಾತ್ ಏನೋ ಕಿತ್ತಾಡ್ಕೊಂಡ್ರೆ ಅವರು ಏನಾದ್ರು ತಟಸ್ಥರಾದರೆ ಗೆಲ್ಬೋದು ನಾವು. ಯಾರನ್ನ? ನಾನು ಇಡೀ ಕ್ಷೇತ್ರದ ಶಾಸಕ, ನಾನು ಯಾವುದೋ ಒಂದು ಪಕ್ಷದ ಶಾಸಕ ಅಲ್ಲ. ಎಲ್ಲ ಸದಸ್ಯರು ಯಾರು ಬಂದರೂ ಕೂಡ ಕರ್ಕೊತೀನಿ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಈಗ ಚುನಾವಣೆ ಮುಗಿಯೋವರೆಗೂ ಕೂಡ ನಾ ಪಕ್ಷ ಅಂತಕ್ಕಂಥದ್ದು. ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ. ಅವ್ರ ಜೊತೆ ಎಲ್ರಿಗೂ ಹೇಳಿದ್ದೀನಿ ನಾನು. ಬೇರೆ ನಮ್ಮ ವಿರುದ್ಧವಾಗಿ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ಹಾಕ್ತಕ್ಕಂಥವ್ರಿಗೂ ಹೇಳಿದ್ದೀನಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅವರು ಎಲ್ಲ ಒಪ್ಕೊಂಡವ್ರೆ. ಅಭಿವೃದ್ಧಿ ಮುಖ್ಯ ಅಲ್ವಾ? ಸಕ್ಸಸ್ ಆಯ್ತು ಸರ್ ಆಪರೇಷನ್? ಆಪ್ರೇಷನ್ ಏನು ಮಾಡಿಲ್ಲ ನಾವು. ಅವರಲ್ಲಿ ಕೆಲವು ಸೈದ್ಧಾಂತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಯಿತು ಅಷ್ಟು ಬಿಟ್ಟರೆ ನಾವು ಯಾವುದು ಆಪ್ರೇಷನ್ ಮಾಡಿಲ್ಲ. ನಾವು 11 ಜನ ಮಾತ್ರ ನಾವು ಕರೆಕ್ಟಾಗಿದ್ದೋ. ನಾವು 11 ಜನಕ್ಕೆ ನಾವು ನಮ್ಮ ಓಟ್ ನಾವು ಹಾಕ್ಕೊಂಡು ಅಷ್ಟೇ. ಬಂದಿದ್ದು 4 ಜನ ಯಾಕೆ ಸರ್ ತಟಸ್ಥ ಆದರು ಅಂತ ಹೇಳಿ ಅದು ಅವ್ರನ್ನ ಕೇಳಬೇಕು ನೀವು. ಅದನ್ನು ನಾನು ಕೇಳಿದ್ರೆ ಅವ್ರು ಯಾಕೆ ತಟಸ್ಥ ಆದರೂ ಏನು ಅಂತ ನೀವು ಅವ್ರನ್ನ ಕೇಳಬೇಕು.
ಅವರು ಆಫೀಸ್ ಹತ್ರ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ಏನೋ ಇವ್ರಿಗೆ ಸಮಸ್ಯೆ ಆಗಿ ಬರ್ಬೇಕಾದ್ರೆ ನಾನು ಕರ್ಕೊಂಬಂದೆ ಅಷ್ಟೇ. ಅಣ್ಣ ಏನಪ್ಪ ಇಲ್ಲಿ ಹೋಗ್ತಾ ಇದ್ದೀರಾ ಅಂದೆ. ಅದಕ್ಕೆ ಈ ಅಣ್ಣ ನಾವು ಚುನಾವಣೆಗೆ ಬರ್ತೀವಿ ಅಂದ್ರೆ ಕರ್ಕೊಂಬಂದು ಆಫೀಸ್ ಹತ್ರ ಅವ್ರ ಕಚೇರಿ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ನಡ್ಕೊಂಬತ್ತಾ ಇದ್ರು ಪಾಪ. ಅಲ್ಲ ಬಹುಮತ ಇದ್ರು ಸರ್ ಅವ್ರಿಗೆ ಆಗಿಲ್ಲ ಅಂತಂದ್ರೆ ನೀವು ಒಂದಷ್ಟು ಹಣ ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು. ನಾವು 11 ಜನ ಕರೆಕ್ಟಾಗಿದ್ದು 11 ಜನ ಓಟ್ ಹಾಕೊಂಡಿದ್ದೀವಿ. ನೀವು ಸುಮ್ಮನೆ ನಮ್ಮ ಮೇಲೆ ನೀವು ಇಲ್ಲದೇ ಇರತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡೋದು? ಅವ್ರು ಹೇಳೋದು ಸರ್ ಅಧಿಕಾರ ಇದೆ, ಹಣ ಇದೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಸೋತ ಮೇಲೆ ಇನ್ನೇನು ಹೇಳ್ತಾರೆ ರೀ ಅವರು? ಅದನ್ನು ನೆನ್ನೆ ಹೇಳ್ಬೋದಾಗಿತ್ತಲ್ವ? ನೆನ್ನೆ ಯಾಕೆ ಹೇಳಲಿಲ್ಲ? ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು, ಅವರೆಲ್ಲ ಒಟ್ಟಿಗೆ ಇದ್ದವರು ಟೂರ್ನಲ್ಲಿ. ಕರ್ಕೊಂಬರ್ಬೇಕಾದ್ರೆ ಪಾಪ ಮಧ್ಯದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬಂದುಬಿಟ್ರೆ ನಾವು ಕರ್ಕೊಂಬಂದು ಅಷ್ಟೇ. ಬರ್ಬೇಕಾದ್ರೆ ನಮ್ಮ ಕಾರಲ್ಲಿ ಕುಂಡಿಸ್ಕೊಂಬಂದು ಅಷ್ಟೇ. ಈಗ 4 ಜನ ತಟಸ್ಥ ಆಗಿರೋರು ನಿಮ್ಮ ಜೊತೆ ಸೇರ್ಕೊಂತಾರಂತ ಏನು ಸೇರ್ಸ್ಕೊಂತೀರ ಸರ್ ನೀವು? ಅದನ್ನು ನೀವು ಅವ್ರನ್ನ ಕೇಳಿ ಸೇರ್ಕೋತೀರ. ಅವ್ರು ನಿಮ್ಮ ಮುಖಾಂತರ ನಮಗೇನೋ ಸೇರ್ಕೋತೀವಿ ಅಂದ್ರೆ ಸೇರಿಸ್ಕೊತೀವಿ. ಮಾಧ್ಯಮದಲ್ಲಿ ಹೇಳ್ಬೇಕಲ್ಲ ಅವರು. ಯಾವ ಆಪ್ರೇಷನ್ನು ಇಲ್ಲ. ನಾವು 11 ಜನ ಇದ್ದೀವಿ, 11 ಜನ ಮತ ಹಾಕ್ಕೊಂಡಿದ್ದೀವಿ. ಅವರಲ್ಲಿ ಭಿನ್ನಾಭಿಪ್ರಾಯ ಆಯಿತು, ನಾವು ಗೆದ್ದಿದ್ದೀವಿ ಅಷ್ಟೇ. ಯಾವ ಆಪ್ರೇಷನ್ನು ಮಾಡಿಲ್ಲ ನಾವು 11 ಜನ ಗೆದ್ದಿದ್ದೀವಿ. 10 ಜನ ಪ್ಲಸ್ ನಾನೊಂದು 11 ಜನ ನಾವು ಗೆದ್ದಿದ್ದೋ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲ್ಲ, ನಾವು ಗೆದ್ದಿದ್ದೀವಿ ಅಷ್ಟೇ. ಅದನ್ನು ಗೊತ್ತಿಲ್ಲಪ್ಪ ನಮಗೆ. ನಾಳೆನೂ ಹಂಗೆ ಅವರೆಲ್ಲ ಡಿವೈಡ್ ಆದರೆ ಅಕಸ್ಮಾತ್ ಏನಾರು ಕಿತ್ತಾಡ್ಕೊಂಡ್ರೆ ಅವರು ಏನಾದ್ರು ತಟಸ್ಥರಾದರೆ ಗೆಲ್ಬೋದು ನಾವು. ಯಾರನ್ನ? ನಾನು ಇಡೀ ಕ್ಷೇತ್ರದ ಶಾಸಕ, ನಾನು ಯಾವುದೋ ಒಂದು ಪಕ್ಷದ ಶಾಸಕ ಅಲ್ಲ. ಎಲ್ಲ ಸದಸ್ಯರು ಯಾರು ಬಂದರೂ ಕೂಡ ಕರ್ಕೊತೀನಿ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಈಗ ಚುನಾವಣೆ ಮುಗಿಯೋವರೆಗೂ ಕೂಡ ನಾ ಪಕ್ಷ ಅಂತಕ್ಕಂಥದ್ದು. ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ. ಅವ್ರ ಜೊತೆ ಎಲ್ರಿಗೂ ಹೇಳಿದ್ದೀನಿ ನಾನು. ಬೇರೆ ನಮ್ಮ ವಿರುದ್ಧವಾಗಿ, ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ಹಾಕ್ತಕ್ಕಂಥವ್ರಿಗೂ ಹೇಳಿದ್ದೀನಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅವರು ಎಲ್ಲ ಒಪ್ಕೊಂಡವ್ರೆ. ಅಭಿವೃದ್ಧಿ ಮುಖ್ಯ ಅಲ್ವಾ? ಸಕ್ಸಸ್ ಆಯಿತು ಸರ್ ಆಪರೇಷನ್? ಆಪ್ರೇಷನ್ ಏನು ಮಾಡಿಲ್ಲ ನಾವು. ಅವರಲ್ಲಿ ಕೆಲವು ಸೈದ್ಧಾಂತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಯಿತು ಅಷ್ಟು ಬಿಟ್ಟರೆ ನಾವು ಯಾವುದು ಆಪ್ರೇಷನ್ ಮಾಡಿಲ್ಲ. ನಾವು 11 ಜನ ಮಾತ್ರ ನಾವು ಕರೆಕ್ಟಾಗಿದ್ದೋ. ನಾವು 11 ಜನಕ್ಕೆ ನಮ್ಮ ಓಟ್ ನಾವು ಹಾಕ್ಕೊಂಡು ಅಷ್ಟೇ. ಬಂದಿದ್ದು 4 ಜನ ಯಾಕೆ ಸರ್ ತಟಸ್ಥ ಆದರು ಅಂತ ಹೇಳಿ? ಅದು ಅವ್ರನ್ನ ಕೇಳಬೇಕು ನೀವು. ಅದನ್ನು ನಾನು ಕೇಳಿದ್ರೆ ಅವ್ರು ಯಾಕೆ ತಟಸ್ಥ ಆದರೂ ಏನು ಅಂತ ನೀವು ಅವ್ರನ್ನ ಕೇಳಬೇಕು. ಅವರು ಆಫೀಸ್ ಹತ್ರ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ಏನೋ ಇವ್ರಿಗೆ ಸಮಸ್ಯೆ ಆಗಿ ಬರ್ಬೇಕಾದ್ರೆ ನಾನು ಕರ್ಕೊಂಬಂದೆ ಅಷ್ಟೇ. ಅಣ್ಣ ಏನಪ್ಪ ಇಲ್ಲಿ ಹೋಗ್ತಾ ಇದ್ದೀರಾ ಅಂದೆ. ಅದಕ್ಕೆ ಈ ಅಣ್ಣ ನಾವು ಚುನಾವಣೆಗೆ ಬರ್ತೀವಿ ಅಂದ್ರೆ ಕರ್ಕೊಂಬಂದು ಆಫೀಸ್ ಹತ್ರ ಅವ್ರ ಕಚೇರಿ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಟ್ಟು ಅವ್ರು ನಡ್ಕೊಂಬತ್ತಾ ಇದ್ರು ಪಾಪ. ಅಲ್ಲ ಬಹುಮತ ಇದ್ರು ಸರ್ ಅವ್ರಿಗೆ ಆಗಿಲ್ಲ ಅಂತಂದ್ರೆ ನೀವು ಒಂದಷ್ಟು ಹಣ ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು. ನಾವು 11 ಜನ ಕರೆಕ್ಟಾಗಿದ್ದು 11 ಜನ ಓಟ್ ಹಾಕೊಂಡಿದ್ದೀವಿ. ನೀವು ಸುಮ್ಮನೆ ನಮ್ಮ ಮೇಲೆ ನೀವು ಇಲ್ಲದೇ ಇರತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡೋದು? ಅವ್ರು ಹೇಳೋದು ಸರ್ ಅಧಿಕಾರ ಇದೆ, ಹಣ ಇದೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಸೋತ ಮೇಲೆ ಇನ್ನೇನು ಹೇಳ್ತಾರೆ ರೀ ಅವರು? ಅದನ್ನು ನೆನ್ನೆ ಹೇಳ್ಬೋದಾಗಿತ್ತಲ್ವ? ನೆನ್ನೆ ಯಾಕೆ ಹೇಳಲಿಲ್ಲ? ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು, ಅವರೆಲ್ಲ ಒಟ್ಟಿಗೆ ಇದ್ದವರು ಟೂರ್ನಲ್ಲಿ. ಕರ್ಕೊಂಬರ್ಬೇಕಾದ್ರೆ ಪಾಪ ಮಧ್ಯದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬಂದುಬಿಟ್ರೆ ನಾವು ಕರ್ಕೊಂಬಂದು ಅಷ್ಟೇ. ಬರ್ಬೇಕಾದ್ರೆ ನಮ್ಮ ಕಾರಲ್ಲಿ ಕುಂಡಿಸ್ಕೊಂಬಂದು ಅಷ್ಟೇ. ಈಗ 4 ಜನ ತಟಸ್ಥ ಆಗಿರೋರು ನಿಮ್ಮ ಜೊತೆ ಸೇರ್ಕೊಂತಾರಂತ ಏನು ಸೇರ್ಸ್ಕೊಂತೀರ ಸರ್ ನೀವು? ಅದನ್ನು ನೀವು ಅವ್ರನ್ನ ಕೇಳಿ ಸೇರ್ಕೋತೀರ. ಅವ್ರು ನಿಮ್ಮ ಮುಖಾಂತರ ನಮಗೇನೋ ಸೇರ್ಕೋತೀವಿ ಅಂದ್ರೆ ಸೇರಿಸ್ಕೊತೀವಿ. ಮಾಧ್ಯಮದಲ್ಲಿ ಹೇಳ್ಬೇಕಲ್ಲ ಅವರು. ಯಾವ ಆಪ್ರೇಷನ್ನು ಇಲ್ಲ. ನಾವು 11 ಜನ ಇದ್ದೀವಿ, 11 ಜನ ಮತ ಹಾಕ್ಕೊಂಡಿದ್ದೀವಿ. ಅವರಲ್ಲಿ ಭಿನ್ನಾಭಿಪ್ರಾಯ ಆಯಿತು, ನಾವು ಗೆದ್ದಿದ್ದೀವಿ ಅಷ್ಟೇ. ಯಾವ ಆಪ್ರೇಷನ್ನು ಮಾಡಿಲ್ಲ ನಾವು 11 ಜನ ಗೆದ್ದಿದ್ದೀವಿ. 10 ಜನ ಪ್ಲಸ್ ನಾನೊಂದು 11 ಜನ ನಾವು ಗೆದ್ದಿದ್ದೋ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲ್ಲ, ನಾವು ಗೆದ್ದಿದ್ದೀವಿ ಅಷ್ಟೇ. ಅದನ್ನು ಗೊತ್ತಿಲ್ಲಪ್ಪ ನಮಗೆ. ನಾಳೆನೂ ಹಂಗೆ ಅವರೆಲ್ಲ ಡಿವೈಡ್ ಆದರೆ ಅಕಸ್ಮಾತ್ ಏನಾರು ಕಿತ್ತಾಡ್ಕೊಂಡ್ರೆ ಅವರು ಏನಾದ್ರು ತಟಸ್ಥರಾದರೆ ಗೆಲ್ಬೋದು ನಾವು. ಯಾರನ್ನ? ನಾನು ಇಡೀ ಕ್ಷೇತ್ರದ ಶಾಸಕ, ನಾನು ಯಾವುದೋ ಒಂದು ಪಕ್ಷದ ಶಾಸಕ ಅಲ್ಲ. ಎಲ್ಲ ಸದಸ್ಯರು ಯಾರು ಬಂದರೂ ಕೂಡ ಕರ್ಕೊತೀನಿ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಈಗ ಚುನಾವಣೆ ಮುಗಿಯೋವರೆಗೂ ಕೂಡ ನಾ ಪಕ್ಷ ಅಂತಕ್ಕಂಥದ್ದು. ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ. ಅವ್ರ ಜೊತೆ ಎಲ್ರಿಗೂ ಹೇಳಿದ್ದೀನಿ ನಾನು. ಬೇರೆ ನಮ್ಮ ವಿರುದ್ಧವಾಗಿ, ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ಹಾಕ್ತಕ್ಕಂಥವ್ರಿಗೂ ಹೇಳಿದ್ದೀನಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅವರು ಎಲ್ಲ ಒಪ್ಕೊಂಡವ್ರೆ. ಅಭಿವೃದ್ಧಿ ಮುಖ್ಯ ಅಲ್ವಾ?